ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ರೆಕ್ಟಿಫೈಯರ್ಸನ್ನು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನನ್ನು ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮನ್ನು ತೋರಿಸಿದ್ದೇವೆ, ವೇವ್ ಫಾರಮ್ ಡಯಾಗ್ರಾಮನ್ನು ತೋರಿಸಿದ್ದೇವೆ. ಇದು ಹಾಫ್ ವೇವ್ ರೆಕ್ಟಿಫೈಯರನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿಮಗೆ ಗೊತ್ತಿದೆ, ರೆಕ್ಟಿಫೈಯರ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದ್ದು ಅದು ಎ ಸಿ ವೋಲ್ಟೇಜನ್ನು ಡಿ ಸಿ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ನಾವು ಹೇಳಿದ್ದೀವಿ ನಿಮಗೆ. ಈ ಡಯೋಡಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಆನೋಡ್ ಮತ್ತು ಕ್ಯಾಥೋಡ್. ಅದನ್ನು ಸಿಂಬಲಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂಥೇಳಿ ಸರ್ಕ್ಯೂಟ್ ಡಯಾಗ್ರಾಮ್ಗಳಲ್ಲಿ ಅದನ್ನು ನಾವು ಬಳಕೆ ಮಾಡ್ಕೊಂಡಿದ್ದೇವೆ. ಹಾಫ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ನಲ್ಲಿ ನಾವು ಒಂದು ಸೆಕೆಂಡರಿ ವೋಲ್ಟೇಜ್ ಸೋರ್ಸನ್ನು ಯೂಸ್ ಮಾಡಿದ್ದೇವೆ, ಒಂದು ಡಯೋಡನ್ನು ಯೂಸ್ ಮಾಡಿದ್ದೇವೆ, ಒಂದು ಲೋಡ್ ಇಂಡಿಕೇಟರನ್ನು ಯೂಸ್ ಮಾಡಿದ್ದೇವೆ, ಒಂದು ಲೋಡ್ ರೆಸಿಸ್ಟರನ್ನು ಕನೆಕ್ಟ್ ಮಾಡಿದ್ದೇವೆ. ಆಮೇಲೆ ಇಲ್ಲಿ ವೇವ್ ಫಾರಮ್ ಡಯಾಗ್ರಾಮ್ನಲ್ಲಿ ಎರಡು ಕಲರ್ ವೇವ್ ಫಾರಮ್ಸ್ ಇದೆ. ಒಂದು ಬ್ಲೂ ಕಲರ್ ಇದೆ, ಇನ್ನೊಂದು ಗ್ರೀನ್ ಕಲರ್ ಇದೆ. ಬ್ಲೂ ಕಲರ್ ವೇವ್ ಫಾರಮನ್ನು ನಾವು ಸೆಕೆಂಡರಿ ಎ ಸಿ ವೋಲ್ಟೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಗ್ರೀನ್ ಕಲರ್ ಬಂದು ನಮಗೆ ಅಕ್ರಾಸ್ ಲೋಡ್ ರೆಸಿಸ್ಟರ್ ಯಾವ ರೀತಿ ವೋಲ್ಟೇಜ್ ಅಪಿಯರ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ಇದು ನಮಗೇನಾಗ್ತದೆ ಅಂತೇಳಿದರೆ, ಡಯೋಡು ಒಂದು ಯೂನಿಡೈರೆಕ್ಷನಲ್ ಡಿವೈಸ್ ಆಗಿರೋದ್ರಿಂದ ಇದು ಪಾಸಿಟಿವ್ ಹಾಫ್ ಸೈಕಲಲ್ಲಿ ಆನ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಆಫ್ ಆಗುತ್ತೆ. ಇದು ನಾವು ಡಯೋಡ್ ಬಯಾಸಿಂಗಲ್ಲಿ ಹೇಳಿದ್ದೀವಿ. ಬಯಾಸಿಂಗ್ ಅಂತ ಹೇಳಿದರೆ ಇದು ಪ್ರತಿ ಆ್ಯಕ್ಟಿವ್ ಡಿವೈಸಲ್ಲಿ ಇರ್ತಕ್ಕಂಥ ಒಂದು ಮೆಥಡ್. ಅದು ಬಯಾಸಿಂಗ್ ಅನ್ನೋದು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ತಗೊಂಡ್ರೆ ಅದಕ್ಕೆ ಅದರದ್ದಾದಂಥ ಒಂದು ಬಯಾಸಿಂಗ್ ಕಂಡೀಷನ್ಸ್ನಲ್ಲಿ ಅದು ಕೆಲಸ ಮಾಡ್ತದೆ. ಡಯೋಡಲ್ಲಿ ಒಂದು ಬಯಾಸಿಂಗ್ ಕಂಡೀಷನ್ ಇದೆ. ಬಯಾಸಿಂಗ್ ಅಂದರೆ ಏನಪ್ಪ ಅಂತಂದರೆ, ಇಟ್ ಈಸ್ ಎ ಮೆಥಡ್ ಟು ಬ್ರಿಂಗ್ ದ ಡಿವೈಸ್ ಇನ್ ಟು ದ ಆ್ಯಕ್ಟಿವ್ ಕಂಡೀಷನ್. ಆ್ಯಕ್ಟಿವ್ ರೀಜನ್ನಲ್ಲಿ ತರಬೇಕಾದ್ರೆ ಅದಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡನ್ನು ಯೂಸ್ ಮಾಡಿಕೊಂಡ್ರೆ ಮಾತ್ರ ಅದು ನಮಗೆ ಉಪಯೋಗವನ್ನು ಕೊಡ್ತದೆ. ಹಾಗಾಗಿ ಡಯೋಡಲ್ಲಿ ಎರಡು ರೀತಿಯ ಬಯಾಸಿಂಗ್ ಇದೆ, ಒಂದು ಫಾರ್ವರ್ಡ್ ಬಯಾಸು, ಇನ್ನೊಂದು ರಿವರ್ಸ್ ಬಯಾಸ್ ಅಂತೇಳಿ. ಫಾರ್ವರ್ಡ್ ಬಯಾಸಲ್ಲಿ ಏನಾಗ್ತದೆ, ಡಯೋಡು ಆನ್ ಆಗ್ತದೆ. ಡಯೋಡ್ ಆನ್ ಆದಾಗ ಏನಾಗುತ್ತೆ, ಅದು ತನ್ನ ಮೂಲಕ ಕರೆಂಟನ್ನು ಪಾಸ್ ಮಾಡ್ತದೆ. ಅಕ್ರಾಸ್ ಲೋಡ್ ರೆಸಿಸ್ಟರ್ ಔಟ್ಪುಟ್ಟು ಅಪಿಯರ್ ಆಗ್ತದೆ. ಅದನ್ನು ನೀಟಾಗಿ ಅಲ್ಲಿ ತೋರಿಸಿದ್ದಾರೆ ವೇವ್ ಫಾರಮ್ನಲ್ಲಿ. ನೆಗೆಟಿವ್ ಹಾಫ್ ಸೈಕಲಲ್ಲಿ ಏನಾಗ್ತದೆ, ಡಯೋಡ್ ಆಫ್ ಆಗ್ತದೆ, ರಿವರ್ಸ್ ಬಯಾಸ್ ಆಗುತ್ತೆ. ರಿವರ್ಸ್ ಬಯಾಸ್ ಆದಾಗ ಡಯೋಡ್ ಆಫ್ ಆಗುತ್ತೆ. ಆಫ್ ಆದಾಗ ಏನಾಗ್ತದೆ, ಇಟ್ ಈಸ್ ನಾಟ್ ಅಲೋಯಿಂಗ್ ಕರೆಂಟ್ ಟು ಪಾಸ್ ಥ್ರೂ ಟು ಅಪಿಯರ್ ಅಕ್ರಾಸ್ ದ ಲೋಡ್. ಅವಾಗ ಏನಾಗುತ್ತೆ, ಲೋಡ್ ಅಕ್ರಾಸಲ್ಲಿ ನಮಗೆ ಔಟ್ಪುಟ್ಟು ಅಪಿಯರ್ ಆಗೋಲ್ಲ. ಅದು ವೇವ್ ಫಾರಮ್ನಲ್ಲಿ ನೀಟಾಗಿ ತೋರಿಸಿದೆ. ಸೊ ಹಾಗಾಗಿ ಇದು ಒಂದು ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಸರ್ಕ್ಯೂಟ್. ಇದು ಈ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನಲ್ಲಿ ಏನಾಗುತ್ತೆ, ಪಾಸಿಟಿವ್ ಹಾಫ್ ಸೈಕಲಲ್ಲಿ ಲೈಟ್ ಆನ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಲೈಟು ಆಫ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ವೇವ್ ಫಾರಮ್ ಡಯಾಗ್ರಾಮ್ನಲ್ಲಿ ಅದನ್ನು ತೋರಿಸಿದ್ದೀವಿ. ಪಾಸಿಟಿವ್ ಹಾಫ್ ಸೈಕಲಲ್ಲಿ ಔಟ್ಪುಟ್ ಅಪಿಯರ್ ಆಗುತ್ತೆ. ಗ್ರೀನ್ ವೇವ್ ಫಾರಮ್ ನೋಡಿ. ಪಾಸಿಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಗ್ರೀನ್ ವೇವ್ ಫಾರಮು ಅಪಿಯರ್ ಆಗುತ್ತೆ. ನೆಗೆಟಿವ್ ಹಾಫ್ ಸೈಕಲಲ್ಲಿ ಅದು ಅಪಿಯರ್ ಆಗೋದಿಲ್ಲ, ಝೀರೋ ಇರುತ್ತೆ. ಸೊ ಇದನ್ನು ನೋಡಿಕೊಂಡ್ರೆ ನಮಗೆ ಹಾಫ್ ವೇವ್ ರೆಕ್ಟಿಫೈಯರ್ ಯಾವ ರೀತಿ ಕೆಲಸ ಮಾಡ್ತದೆ ಅಂಥೇಳಿ ಗೊತ್ತಾಗ್ತದೆ. ಇದು ರಿಪ್ಪಲ್ಡ್ ವೋಲ್ಟೇಜ್ ನಮಗೆ ಔಟ್ಪುಟ್ಟಲ್ಲಿ ಸಿಗ್ತಕ್ಕಂಥದ್ದು ರಿಪ್ಪಲ್ಡ್ ವೋಲ್ಟೇಜ್. ಇಲ್ಲಿ ನಾವು ಫಿಲ್ಟರ್ ಕೆಪಾಸಿಟರನ್ನು ಯೂಸ್ ಮಾಡಿಲ್ಲ. ಫಿಲ್ಟರ್ ಕೆಪಾಸಿಟರ್ಸನ್ನು ಯೂಸ್ ಮಾಡದೇ ಇರೋದ್ರಿಂದ ನಮಗೆ ಔಟ್ಪುಟ್ ಅಕ್ರಾಸ್ ಲೋಡ್ ಏನು ನಮಗೆ ಸಿಗ್ತದೆ ಅದನ್ನು ನಾವು ರಿಪ್ಪಲ್ ವೋಲ್ಟೇಜ್ ಅಂತೇಳಿ ಕರಿತೀವಿ. ರಿಪ್ಪಲ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸಿ ಕಂಟೆಂಟ್ ಪ್ರೆಸೆಂಟ್ ಇನ್ ದ ಡಿ ಸಿ ವೋಲ್ಟೇಜ್ ಅಂತೇಳಿ. ಸೊ ಹಾಗಾಗಿ ಇದನ್ನು ನಾವು ರಿಪ್ಪಲ್ಡ್ ವೋಲ್ಟೇಜ್ ಅಂತೇಳಿ ಕರಿತೇವೆ. ಈಗ ನಾನು ವೇವ್ ಫಾರಮಲ್ಲಿ ನಾನು ಟೈಮನ್ನು ಕಡಿಮೆ ಮಾಡ್ತಾ ಹೋಗ್ತೀನಿ. ಅವಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ಟೈಮ್ ಪರ್ ಡಿವಿಷನನ್ನು ಕಡಿಮೆ ಮಾಡ್ತೀನಿ, ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನೋಡೋಣ, ಟೈಮ್ ಪರ್ ಡಿವಿಷನನ್ನು ಕಡಿಮೆ ಮಾಡ್ತಾ ಹೋಗ್ತೀನಿ. ಕಡಿಮೆ ಮಾಡ್ತಾ ಹೋದಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮಗೆ ಯಾವ ರೀತಿ ಅಪಿಯರ್ ಆಗುತ್ತೆ ಔಟ್ಪುಟ್ಟಲ್ಲಿ ವೇವ್ ಫಾರಮ್ಮು ಅಂತೇಳಿ ನೋಡೋಣ. ದಿಸ್ ಇಸ್ ದ ಬೇಸಿಕ್ ಸರ್ಕ್ಯೂಟ್ ಟು ಕನ್ವರ್ಟ್ ಹೌ ಅಪ್ಲೈಡ್ ಸೆಕೆಂಡರಿ ಎ ಸಿ ವೋಲ್ಟೇಜ್ ಇಂಟು ಡಿ ಸಿ ವೋಲ್ಟೇಜ್. ಯಾವ ರೀತಿ ಅದು ಸೆಕೆಂಡರಿ ಎ ಸಿ ವೋಲ್ಟೇಜನ್ನು ಡಿ ಸಿ ವೋಲ್ಟೇಜಾಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಈಸ್ ನಾಟ್ ಪ್ಯೂರ್ ಡಿ ಸಿ, ಇಟ್ ಈಸ್ ರಿಪ್ಪಲ್ ಡಿ ಸಿ ವೋಲ್ಟೇಜ್. ಇದನ್ನು ನಾವು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್
ರೆಕ್ಟಿಫೈಯರ್ ಫಂಕ್ಷನ್ ಡಯೋಡ್ ಫಂಕ್ಷನನ್ನು ನಾವು ಪ್ರಾಕ್ಟಿಕಲಿ ಈ ರೀತಿ ಸ್ಟಡಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿದೆ. ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಫುಲ್ ರೆಕ್ಟಿಫೈರ್ಸು ಮತ್ತು ಬ್ರಿಡ್ಜ್ ರೆಕ್ಟಿಫೈರ್ಸನ್ನು ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಈಗ ನಾನು ಟೈಮಿಂಗನ್ನು ನೋಡಿಕೊಂಡಾಗ ವೇವ್ ಫಾರಮ್ ಯಾವ ರೀತಿ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಆನ್ ಆಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಆಫ್ ಆಗುತ್ತೆ ಅಂಥೇಳಿ ನಾವು ನೀಟಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.